ರಷ್ಯಾದ ಮಾಸ್ಕೋದಲ್ಲಿ ಉಗ್ರರ ಅಟ್ಟಹಾಸ. ಇತ್ತೀಚಿನ ದಿನಗಳಲ್ಲಿ ಇಂಥ ದೊಡ್ಡ ಮಟ್ಟದ ನರಮೇಧ ನಡೆದಿರಲಿಲ್ಲ. ಆದರೆ ರಷ್ಯಾದ ಮಾಸ್ಕೋದಲ್ಲಿ ಸಂಗೀತ ಕಾರ್ಯಕ್ರಮದ ವೇದಿಕೆಯಲ್ಲಿ ನಡೆದಿರತಕ್ಕಂಥ ರಣಮೇಧ 70ಕ್ಕೇರಿದೆ ಸಾವಿನ ಸಂಖ್ಯೆ. ರಷ್ಯಾದ ರಾಜಧಾನಿ ಮಾಸ್ಕೋದಲ್ಲಿ ನಡೆದಿರತಕ್ಕಂಥ ಉಗ್ರರ ಅಟ್ಟಹಾಸ, ಸಂಗೀತ ಕಾರ್ಯಕ್ರಮ ಮತ್ತು ಮಾಲ್ನಲ್ಲಿ ನರಮೇಧವೇ ನಡೆದು ಹೋಗಿದೆ. ಮುಸುಕುಧಾರಿಗಳು ಅಂದರೆ ಸಂಗೀತ ಕಾರ್ಯಕ್ರಮ ನಡೀತಾ ಇತ್ತು, ಅಲ್ಲಿ ಸಾಕಷ್ಟು ಜನ ಸೇರಿದ್ರು, ಸಂಗೀತ ಪ್ರೇಮಿಗಳು. ಏಕಾಏಕಿ ಮುಸುಕುಧಾರಿಗಳು ಒಳಗಡೆ ನುಗ್ಗಿದ್ದಾರೆ. ಒಳಗಡೆ ನುಗ್ಗಿ ಮನಸ್ಸೋ ಇಚ್ಛೆ ಗುಂಡಿನ ದಾಳಿಯನ್ನು ನಡೆಸಿದ್ದಾರೆ. ಯಾರು ಅವರು ಇವರು ಅಂತ ಇಲ್ಲ, ಸಿಕ್ಕವ್ರ ಮೇಲೆ ಗುಂಡಿನ ದಾಳಿ. ಇದರ ಜೊತೆಗೆ ಬಾಂಬ್ ಕೂಡ ಸ್ಫೋಟ ಮಾಡಿದ್ದಾರೆ. ಕೇವಲ ಫೈರಿಂಗ್ ಮಾಡಿರೋದಷ್ಟೇ ಅಲ್ಲ, ಬಾಂಬ್ ಸ್ಫೋಟ ಕೂಡ ನಡೆದಿದೆ. ಏಕಾಏಕಿ ಗುಂಡಿನ ದಾಳಿ ನಡೆದಿದೆ. ಈ ನರಮೇಧದಲ್ಲಿ ಹೆಚ್ಚು ಕಡಿಮೆ ಸಾವಿನ ಸಂಖ್ಯೆ ಈಗ ಇಲ್ಲಿ ತನಕ 70ಕ್ಕೆ ಏರಿಕೆಯಾಗಿದೆ. ಇನ್ನೂ 150 ಮಂದಿಯ ಸ್ಥಿತಿ ಚಿಂತಾಜನಕವಾಗಿದೆ. ಸಾವಿನ ಸಂಖ್ಯೆ ಏರಿಕೆಯಾಗುವ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಈ ನಡುವೆ ಈ ದಾಳಿಯ ಹೊಣೆಯನ್ನು ಹೊತ್ತಿರೋದು ಐಸಿಸ್ ಉಗ್ರ ಸಂಘಟನೆ. ಭಾರತೀಯ ಕಾಲಮಾನದ ಪ್ರಕಾರ ಮಾರ್ಚ್ 22 ಮಧ್ಯರಾತ್ರಿ 12 ಗಂಟೆ ಸುಮಾರಿಗೆ ನಡೆದಿರತಕ್ಕಂಥ ಘಟನೆ ಇದು. ಈ ಉಗ್ರ ದಾಳಿಯನ್ನು ಇಡೀ ವಿಶ್ವವೇ ಖಂಡಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಆದಿಯಾಗಿ ಎಲ್ಲರೂ ಕೂಡ ಖಂಡಿಸಿದ. ಭಯಂಕರವಾದಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ ಅಂತಂದರೆ, ಪಾಪ ಅಮಾಯಕ ಜನ, ಯಾರೋ ಸಂಗೀತ ಕೇಳಕ್ಕೆ ಬಂದಿದ್ದಂಥವ್ರು ಅಥವಾ ಯಾರೋ ಮಾಲ್ಗೆ ಶಾಪಿಂಗಿಗೆ ಬಂದಿದ್ದಂಥವ್ರು, ಅವ್ರಿಗೆ ಏನಾಗ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಏಕಾಏಕಿ ಈ ರೀತಿ ಅಟ್ಯಾಕ್ ಮಾಡಿದ್ರೆ ಪಾಪ ಅವರೆಲ್ಲ ಎಲ್ಲಿ ಹೋಗಬೇಕು? ಕಂಡಲ್ಲಿ ಸಿಕ್ಕವ್ರ ಮೇಲೆ ಶೂಟೌಟ್ ಮಾಡಿದ್ದಾರೆ. ಅವರು ಇವರು ಅಂತಲೇ ಇಲ್ಲ, ಒಟ್ಟಾರೆ ಅಲ್ಲಿ ಸಾವಿನ ಸಂಖ್ಯೆ ಜಾಸ್ತಿ ಆಗಬೇಕು. ಈ ಐಸಿಸ್ ದಾಳಿಗಳೆಲ್ಲ ಹೀಗೆ ತಾನೆ, ಯಾವಾಗಲೂ ಕೂಡ ಸಾವಿನ ಸಂಖ್ಯೆ ಜಾಸ್ತಿ ಆಗಬೇಕು, ಅಷ್ಟೇ ಅವ್ರಿಗೆ ಬೇಕಾಗಿರೋದು. ಭಯೋತ್ಪಾದನೆ ಗೊತ್ತಾಗಬೇಕು ಅವ್ರಿಗೆ ಏನು ಅಂತಂದ್ಬಿಟ್ಟು. ಅದೇ ರೀತಿಯಲ್ಲೇ ನಡೆದಿರ್ತಕ್ಕಂಥ ಘಟನೆ. ಈಗಾಗಲೇ ಐಸಿಸ್ ಅವರು ಈ ದಾಳಿಯ ಹೊಣೆಯನ್ನು ಹೊತ್ತಿದ್ದಾರೆ. ಸಂಗೀತ ಕಾರ್ಯಕ್ರಮದಲ್ಲಿ ಒಂದು ಕಡೆ ದಾಳಿಯಾಗಿದೆ, ಮತ್ತೊಂದು ಕಡೆ ಮಾಲ್ನಲ್ಲಿ ಸಿಕ್ಕವ್ರ ಮೇಲೆ ಶೂಟೌಟ್ ಆಗಿದೆ, ಬಾಂಬ್ ಸ್ಫೋಟ ಮಾಡಿದ್ದಾರೆ. ಇದೆಲ್ಲದರ ಪರಿಣಾಮ ಈಗ 70ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ, ಜೊತೆಗೆ 150ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇತ್ತೀಚೆಗಷ್ಟೇ ರಷ್ಯಾದ ಅಧ್ಯಕ್ಷರಾಗಿ ವ್ಲಾಡಿಮಿರ್ ಪುಟಿನ್ ಪುನರಾಯ್ಕೆಯಾಗಿದ್ದರು. ಆ ಹಿನ್ನೆಲೆಯಲ್ಲಿ ಅಲ್ಲಿನ ಸಾಕಷ್ಟು ಜನ ಇದನ್ನು ವಿರೋಧ ವ್ಯಕ್ತಪಡಿಸಿದರು. ಆ ಕಾರಣದಿಂದ ಆಗಿದೆಯಾ ಅಥವಾ ರಷ್ಯಾ ಉಕ್ರೇನ್ ಯುದ್ಧ ಇನ್ನೂ ಕೂಡ ನಿಂತಿಲ್ಲ? ಹಮಾಸ್ಗೆ ಬೆಂಬಲ ಸೂಚಿಸಿ ಐಸಿಸ್ನವರು ಈ ದಾಳಿಯನ್ನು ನಡೆಸಿದಾರಾ ಗೊತ್ತಿಲ್ಲ. ಬಹುತೇಕ ಇದೇ ಚಾನ್ಸ್ ಕಂಡು ಬರ್ತಾ ಇದೆ. ಹಮಾಸ್ ಮೇಲೆ ಏನು ರಷ್ಯಾ ದಾಳಿಯನ್ನು ಮುಂದುವರಿಸಿದೆ, ಸೊ ಆ ರೀತಿ ಆಗಿರ್ತಕ್ಕಂಥ ಸಾಧ್ಯತೆ ಉಕ್ರೇನ್ನಲ್ಲಿ ಆಗಿರ್ತಕ್ಕಂಥ ಸಾಧ್ಯತೆ ಇರ್ಬೋದು. ಇದು ಯಾವ ರೀತಿ ಅಂತ ಗೊತ್ತಿಲ್ಲ. ಉಕ್ರೇನ್ ಮತ್ತು ರಷ್ಯಾ ಯುದ್ಧದ ಪರಿಣಾಮನ ಅಥವಾ ಪುಟಿನ್ ಅವರ ಪುನರಾಯ್ಕೆನ ಏನು ಬೇಕಾದರೂ ಆಗಿರಬಹುದು. ಭಯೋತ್ಪಾದಕರು ತಕ್ಕ ಬೆಲೆ ತೆರಬೇಕಾಗುತ್ತೆ, ದಾಳಿಕೋರರನ್ನು ನಾವು ಸುಮ್ಮನೆ ಬಿಡಲ್ಲ ಅಂತ ಐಸಿಸ್ ಉಗ್ರರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ವ್ಲಾಡಿಮಿರ್ ಪುಟಿನ್. ದಾಳಿಕೋರರು ತಕ್ಕ ಬೆಲೆ ತೆರಬೇಕಾಗುತ್ತೆ, ಭಯೋತ್ಪಾದಕರನ್ನ ಯಾವುದೇ ಕಾರಣಕ್ಕೂ ನಾವು ಸುಮ್ಮನೆ ಬಿಡಲ್ಲ, ಅವರಿಗೆ ತಕ್ಕ ಪಾಠವನ್ನು ಕಲಿಸ್ತೀವಿ ಅಂತ ಐಸಿಸ್ಗೆ ರಷ್ಯಾ ಅಧ್ಯಕ್ಷ ಪುಟಿನ್ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಮಾಸ್ಕೋದಲ್ಲಿ ಉಗ್ರರ ಡೆಡ್ಲಿ ಅಟ್ಯಾಕ್ ಯಾವ ರೀತಿ ಆಗಿದೆ ಅಂತಂದರೆ, ಪಾಪ ಅಮಾಯಕ ಜನ ಪ್ರಾಣ ಬಿಟ್ಟಿದ್ದಾರೆ. 70ಕ್ಕೂ ಹೆಚ್ಚು ಜನ. ಈ ಎಲ್ಲ ವಿಚಾರವಾಗಿ ಮತ್ತಷ್ಟು ಅಪ್ಡೇಟ್ಸನ್ನು ಪಡಿತಾ ಹೋಗೋಣ. ನನ್ನ ಕೊಲೀಗ್ ಶಬೀರ್ ನವದೆಹಲಿಯಿಂದ ನನ್ನ ಜೊತೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಒಂದು ಪುಟಿನ್ ಅವರ ಪುನರಾಯ್ಕೆ ಅಥವಾ ರಷ್ಯಾ ಉಕ್ರೇನ್ ಯುದ್ಧ ಯಾವ ಹಿನ್ನೆಲೆಯಲ್ಲಿ ನಡೆದಿರ್ತಕ್ಕಂಥ ದಾಳಿ ಮಾಡಿದವರು ಯಾರು, ಇದ್ರ ಬಗ್ಗೆ ಅಪ್ಡೇಟ್ಸ್ ಏನಿದೆ? ಅರವಿಂದ್, ಇನ್ನೂ ಇದ್ರ ಬಗ್ಗೆ ಪೂರ ಸ್ಪಷ್ಟವಾದಂತ ಉತ್ತರಗಳು ಸಿಕ್ಕಿಲ್ಲ. ಆದ್ರೆ ಕೆಲವು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಿರುವಂತ ಸುದ್ದಿ ಏನಂದ್ರೆ, ಐಸಿಸ್ ಇದರ ನೇರವಾದಂತ ಹೊಣೆಯನ್ನು ಹೊತ್ಕೊಂಡಿದೆ ಅನ್ನುವಂತ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತದ್ದು. ಐಸಿಸ್ ಕೂಡ ಇನ್ನೂ ಕೂಡ ಅಫಿಷಿಯಲ್ ಆಗಿ ಘೋಷಣೆ ಕೂಡ ಮಾಡಿಲ್ಲ. ಈ ದಾಳಿಯ ಹಿಂದಿನ ಜವಾಬ್ದಾರಿ ನಮ್ದು ಅನ್ನುವಂತ ನಿಟ್ಟಿನಲ್ಲಿ ಅದು ಕೂಡ ಇನ್ನು ಘೋಷಣೆ ಮಾಡಿಲ್ಲ. ಆದ್ರೆ ಕೆಲವು ಮೂಲಗಳು ಅಥವಾ ಈ ಭಯೋತ್ಪಾದನೆಯ ಮಾದರಿಯ ಮೇಲೆ ಈಗ ಅಂದಾಜು ಮಾಡ್ತಾ ಇರುವಂತದ್ದು ಇದು ಐಸಿಸ್ ಮಾಡಿರುವಂತ ಕೃತ್ಯ ಆಗಿರ್ಬೋದು ಅನ್ನುವಂತಹ ಒಂದು ಅಂದಾಜನ್ನ ಈಗ ಮಾಡ್ಲಾಗ್ತಾ ಇರುವಂತದ್ದು.
ಆಗಿರುವಂತದ್ದು. ಆದ್ರೆ ಇನ್ನು ಅಫಿಷಿಯಲಿ ಅನೌನ್ಸ್ ಆಗ್ಬೇಕಾಗಿರುವಂತದ್ದು ಅಥವಾ ಅದರ ಜವಾಬ್ದಾರಿಯನ್ನ ಇನ್ನು ಅದರ ಹೊಣೆಯನ್ನ ಹೊರಬೇಕಾಗಿರುವಂತದ್ದು. ಆದ್ರೆ ಇದೊಂದು ಭೀಕರ ದಾಳಿ ಆಗಿರುವಂತದ್ದಂತೂ ಸತ್ಯ ಅರವಿಂದ್. ನೀವು ದೃಶ್ಯಗಳಲ್ಲೂ ಕೂಡ ನೋಡ್ತಿದ್ರಿ ಯಾವ ರೀತಿಯಾದಂತಹ ದಾಳಿ ಆಗಿದೆ ಅನ್ನುವಂಥದ್ದನ್ನ ಕೂಡ. ಈವರೆಗೂ 70ಕ್ಕೂ ಅಧಿಕ ಜನ ಸಾವನ್ನಪ್ಪಿದ್ದಾರೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದಾವೆ. 150ಕ್ಕಿಂತ ಹೆಚ್ಚು ಜನರು ಈಗಾಗಲೇ ಬಹಳ ತೀವ್ರ ತರದಲ್ಲಿ ಗಾಯಗೊಂಡಿದ್ದಾರೆ. ಸಾವು ನೋವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಾಗಬಹುದಾದಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಈ ಒಂದು ದಾಳಿಗೆ ಈಗ ವಿಶ್ವದಾದ್ಯಂತ ವ್ಯಾಪಕವಾದಂತಹ ಖಂಡನೆ ಕೂಡ ವ್ಯಕ್ತ ಆಗ್ತಾ ಇರುವಂತದ್ದು. ಅಧ್ಯಕ್ಷ ಪುಟಿನ್ ಅವರು ಕೂಡ ಇದಕ್ಕೆ ಪ್ರತೀಕಾರದ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಒಂದು ಕಡೆ ರಷ್ಯಾ ಮತ್ತೆ ಉಕ್ರೇನ್ನ ಯುದ್ಧ ನಿರಂತರವಾಗಿ ನಡೀತಾ ಇರುವಂತದ್ದು, ಮತ್ತೊಂದು ಕಡೆ ಪುಟಿನ್ ಪುನರಾಯ್ಕೆ ಆಗಿರುವಂತದ್ದು. ಪುಟಿನ್ ಪುನರಾಯ್ಕೆಗೂ ಕೂಡ ಸಾಕಷ್ಟು ವಿರೋಧಗಳಿದ್ವು. ಜೊತೆಗೆ ಯುದ್ಧ ವಿರಾಮ ಘೋಷಣೆ ಮಾಡಬೇಕು ಅನ್ನುವಂತಹ ಒಂದು ದೊಡ್ಡ ಆಗ್ರಹವೂ ಕೂಡ ಬಹಳಷ್ಟು ದಿನದಿಂದ ಕೂಡ ಇತ್ತು. ಯಾಕೆಂದ್ರೆ ಯುಕ್ರೇನ್ ನಲ್ಲಿ ಇರುವಂತಹ ಬಹಳಷ್ಟು ಜನರು ರಷ್ಯನ್ನರಾಗಿರುವಂತದ್ದು, ರಷ್ಯನ್ ನಲ್ಲಿ ಇರುವಂತಹ ಬಹಳಷ್ಟು ಜನರು ಉಕ್ರೇನ್ಯರಾಗಿರುವಂತದ್ದು. ಎರಡೂ ಕೂಡ ನೆರೆಹೊರೆಯ ದೇಶ ಆಗಿರುವಂತಹ ಹಿನ್ನೆಲೆಯಲ್ಲಿ ಈ ಯುದ್ಧವನ್ನ ನಿಲ್ಲಿಸಬೇಕು ಅನ್ನುವಂಥದ್ದು ಅಲ್ಲಿರುವಂತಹ ಜನಸಾಮಾನ್ಯರ ಅಳಲು ಕೂಡ ಆಗಿತ್ತು. ಆದ್ರೆ ಸರ್ಕಾರ ಅದನ್ನೆಲ್ಲವನ್ನ ಕೂಡ ಮೀರಿ ನಿರಂತರವಾದಂತಹ ಯುದ್ಧವನ್ನ ಕೂಡ ಮಾಡ್ತಾ ಇತ್ತು. ಹೀಗಾಗಿ ಇದರಿಂದ ಎಲ್ಲ ಆಕ್ರೋಶಗೊಂಡು ಈ ಒಂದು ದಾಳಿ ಮಾಡಿದ್ಯಾ ಅನ್ನುವಂತ ಅನುಮಾನಗಳು ಸದ್ಯಕ್ಕೆ ಇರುವಂತದ್ದು. ಆದ್ರೆ ನಿರ್ದಿಷ್ಟವಾದಂತಹ ಕಾರಣ ಏನು ಅನ್ನುವಂಥದ್ದು ಇನ್ನು ತಿಳಿದು ಬಂದಿಲ್ಲ. ಐಸಿಸ್ ಇದರ ಹೊಣೆಯನ್ನ ಅಧಿಕೃತವಾಗಿ ಹೊತ್ತುಕೊಂಡ್ರೆ ಆ ಸಂದರ್ಭದಲ್ಲಿ ಯಾವ ಕಾರಣಕ್ಕೆ ದಾಳಿ ನಡೀತು ಅನ್ನುವಂಥದ್ದು ಸ್ಪಷ್ಟ ಆಗುತ್ತೆ ಅರವಿಂದ್. ಈಗ ದಾಳಿ ಮಾಡಿದಂತಹ 5 ಜನ ಅಂತ ಹೇಳ್ತಾ ಇದ್ದಾರೆ. ಇವರ ಬಂಧನ ಏನಾದರೂ ಆಗಿದೆಯಾ ಅಥವಾ ಇದೇನಾದರೂ ಆತ್ಮಾಹುತಿ ದಾಳಿ ಆ ರೀತಿ ಏನಾದರೂ ಆಗಿರತಕ್ಕಂಥ ಸಾಧ್ಯತೆ ಇದೆಯಾ ಅಂತ ಶಬೀರ್? ಅರವಿಂದ್, ಇದು ಆತ್ಮಾಹುತಿ ದಾಳಿ ಅಲ್ಲ. ಮತ್ತೆ 5 ಜನ ಭಯೋತ್ಪಾದಕರು ಅಲ್ಲಿಂದ ಪರಾರಿಯಾಗುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಈ ಒಂದು ಹಾಲ್ಗೆ ಏಕಾಏಕಿ ನುಗ್ಗುವಂತಹ ಭಯೋತ್ಪಾದಕರು ಎಲ್ಲ ಗುಂಡಿನ ದಾಳಿಯನ್ನ ನಡೆಸುವಂತ ಕೆಲಸವನ್ನ ಮಾಡ್ತಾರೆ. ಸಂಪೂರ್ಣವಾಗಿ ಶಸ್ತ್ರಸಜ್ಜಿತವಾಗಿ ಅವರು ಆ ಹಾಲ್ಗೆ ಎಂಟ್ರಿ ಕೊಟ್ಟಿರ್ತಾರೆ. ಆಗ್ಲೇ ನೀವು ಹೇಳ್ದಂಗೆ ಮ್ಯಾಕ್ಸಿಮಮ್ ಜನರನ್ನ ಹತ್ಯೆ ಮಾಡುವಂತದ್ದು ಅವ್ರ ಉದ್ದೇಶ ಆಗಿತ್ತು. ಮತ್ತೆ ಬಹಳ ದೊಡ್ಡ ಡ್ಯಾಮೇಜ್ ಅನ್ನ ಕೂಡ ಮಾಡಬೇಕು ಅನ್ನುವಂಥದ್ದು. ಒಂದು, ತಮ್ಮ ಶಸ್ತ್ರ ಗುಂಡುಗಳ ದಾಳಿಯಿಂದ ಒಂದಿಷ್ಟು ಜನರನ್ನ ಹತ್ಯೆ ಮಾಡೋದಾದ್ರೆ, ಮತ್ತೊಂದು ಕಡೆ ಬಾಂಬ್ ಸ್ಫೋಟವನ್ನು ನಡೆಸೋ ಮೂಲಕ ಮತ್ತೊಂದಿಷ್ಟು ಜನರನ್ನ ಹತ್ಯೆ ಮಾಡುವಂತದ್ದು ಕೂಡ ಅವ್ರ ಉದ್ದೇಶ ಆಗಿತ್ತು. ಹೀಗಾಗಿ 5 ಜನರ ಗುಂಪಲ್ಲಿ ಕೆಲವರು ಗುಂಡಿನ ದಾಳಿಯನ್ನ ಮಾಡಿದ್ರೆ, ಇನ್ನು ಕೆಲವರು ಪ್ರಮುಖ ಸ್ಥಳಗಳಲ್ಲಿ ಬಾಂಬ್ ಬಿಟ್ಟು ಸ್ಫೋಟಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಈ ಸ್ಫೋಟದ ತೀವ್ರತೆಗೆ ಈ ಒಂದು ಸಂಗೀತ ಸಂಜೆ ನಡೀತಾ ಇದ್ದಂತ ಹಾಲನ್ನ ಹೊರತುಪಡಿಸಿ ಅಕ್ಕಪಕ್ಕದಲ್ಲಿದ್ದಂತ ಕಟ್ಟಡಗಳಿಗೂ ಕೂಡ ಬೆಂಕಿ ವ್ಯಾಪಿಸಿರುವಂತದ್ದು. ಸಾಕಷ್ಟು ಸಾವು ನೋವುಗಳು ಇದರಿಂದಲೂ ಕೂಡ ಆಗಿದೆ. ಈ ಸಂದರ್ಭದಲ್ಲಿ ಅವರು ಗುಂಡಿನ ದಾಳಿ ನಡೆಸಿದ ಬೆನ್ನಲ್ಲೇ ಬಾಂಬ್ಗಳನ್ನ ಇಟ್ಟು ಅಲ್ಲಿಂದ ಪರಾರಿಯಾಗುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಹೀಗಾಗಿ ಭಯೋತ್ಪಾದಕರು ಯಾರು ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ಸುಳಿವು ಸಿಕ್ಕಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಕೂಡ ಮುಂದುವರಿಸಿರುವಂತದ್ದು. ಯಾವ ಸಂಘಟನೆ ಈ ಒಂದು ಕೆಲಸವನ್ನ ಮಾಡಿರ್ಬೋದು ಅನ್ನುವಂಥದ್ದನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಕೂಡ ಈಗ ಅಲ್ಲಿನ ಭದ್ರತಾ ಸಿಬ್ಬಂದಿಗಳು ಮಾಡ್ತಾ ಇರುವಂತದ್ದು. ಹಾಗೆ ಸಂಪರ್ಕದಲ್ಲಿ